ಈ ಒಂದು ಮರಕ್ಕೆ ಅವರ ಆ ಒಂದು ವಸ್ತುವನ್ನು ಕಟ್ಟಿ ಹಾಕಿ ಸಾಕು, ನೀವು ಬೇಡ ಅಂದರೂ ಅವರೇ ಓಡಿ ಬಂದು ನಿಮ್ಮ ಕಾಲನ್ನು ಹಿಡಿಯುವ ಹಾಗೆ ಮಾಡುತ್ತದೆ. ಅಷ್ಟು ಶಕ್ತಿ ಇರುವ ಆ ವಸ್ತುಗಳು ಯಾವುದು, ಆ ಮರ ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ನಂತರ ವಿಡಿಯೋನ ನೋಡಿ ಒಂದು ಲೈಕ್ ಮಾಡಿ, ಕಾಮೇಶ್ವರಿಯೇ ನಮಃ ಅಂತ ಕಮೆಂಟ್ ಹಾಕಬೇಕು. ನೀವು ಅಂದುಕೊಂಡ ಕೆಲಸಗಳೆಲ್ಲ ಆಗತ್ತೆ. ಒಂದು ಬಾರಿ ನೆನೆಸ್ಕೊಳ್ಳಿ ಸಾಕು. ನಿಮ್ಮ ಜೀವನದಲ್ಲಿ ಮಾಟ ಮಂತ್ರ, ವಶೀಕರಣ, ಕಷ್ಟಗಳು, ಗುಪ್ತ ನಿಗೂಢ ಸಮಸ್ಯೆಗಳು, ಗಂಡ ಹೆಂಡತಿ ಸಮಸ್ಯೆ ಏನೇ ಇದ್ದರೂ ಶಾಶ್ವತವಾಗಿ ಮತ್ತು ಉಚಿತವಾಗಿ ಪರಿಹಾರ ಮಾಡುತ್ತಾರೆ. ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ. ಒಬ್ಬ ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿ ಮಾಡಿ ಇದ್ದಕ್ಕಿದ್ದ ಹಾಗೆ ಬಿಟ್ಟು ಹೊರಟೋದ್ರೆ, ನೀನು ನನ್ನ ಜೀವ, ನೀನು ನನ್ನ ಪ್ರಾಣ, ನಿನ್ನ ಬಿಟ್ಟು ನನ್ನ ಕೈಲಿ ಇರೋಕ್ಕಾಗಲ್ಲ ಅಂತ 1000 ಮಾತುಗಳನ್ನು ಹಾಡಿರ್ತಾರೆ. ನಿಮ್ಮ ಪ್ರೀತಿಯ ಎಮೋಷನ್ ಫೀಲಿಂಗ್ಸ್ನೊಳಗೆ ಆಟಗಳನ್ನು ಆಡಿ, ನಿಮ್ಮ ಮುಖ ಕಂಡ್ರೇ ಆಗದೇನೆ ಕೇವಲ ಒಂದು ಹುಟ್ಟುದ ಹಬ್ಬಕ್ಕೂ ಒಂದು ಶುಭಾಶಯಗಳನ್ನು ಕೋರದೆ ಹೊರಟು ಹೋಗುವವರು ಮತ್ತೆ ನಿಮ್ಮ ಜೀವನದಲ್ಲಿ ಹಿಂತಿರುಗಿ ಬರೆಯಲು ಈ ಒಂದು ಸರಳ ನಿಯಮದ ತಂತ್ರವನ್ನು ಮಾಡಿ. ಅವರ ಯಾವುದೇ ಒಂದು ವಸ್ತು ಆಗಿರಬಹುದು ಅಥವಾ ಅವರು ಮೆಟ್ಟಿ ನಿಂತಹ ಮಣ್ಣಿದ್ರೂ ಪರವಾಗಿಲ್ಲ, ಅದನ್ನು ಬಿಳಿಯ ಬಟ್ಟೆಯ ಒಳಗೆ ಹಾಕಿ ಸುತ್ತಿಕೊಂಡು ಒಂದು ಬಿಳಿಯ ಪೇಪರ್ ಮೇಲೆ ನಿಮ್ಮ ಹೆಸರನ್ನು ಬರೆದು ಅದನ್ನು ಒಂದು ಗುಂಡು ಪಿನ್ನನ್ನು ಹಾಕಿ ನಿಂಬೆಹಣ್ಣಿಗೆ ಚುಚ್ಚಿ ಅದನ್ನು ಭೂತಾಳೆಯ ಗಿಡಕ್ಕೆ ಅಥವಾ ಹೊಂಗೆಯ ಮರದ ಕೊಂಬೆಗೆ ಕಟ್ಟಿ ಹಾಕಬೇಕು. ಈ ರೀತಿ ಮಾಡಿದರೆ ಸಾಕು, ಎಷ್ಟೇ ದೂರ ಹೋಗಿರುವವರು ಅಥವಾ ನಿಮ್ಮ ಬಯಕೆಯನ್ನು ತೀರಿಸಿಕೊಳ್ಳಲು ಅವರಿಂದ ಆಗುವ ಯಾವುದೇ ಕೆಲಸಗಳು ನೆರವೇರಬೇಕು ಅಂದುಕೊಂಡಿರ್ತೀರೋ ಅದೆಲ್ಲ ಸಂಪೂರ್ಣವಾಗಿ ಆಗಬೇಕು ಅನ್ನುವುದಾದರೆ ಇಷ್ಟು ವಸ್ತುಗಳನ್ನು ಬಿಳಿಯ ಬಟ್ಟೆಗೆ ಹಾಕಿ ಗಂಟು ಹಾಕಿ ಆ ಮರಕ್ಕೆ ಅಥವಾ ಭೂತಾಳ ಗಿಡಕ್ಕೆ ಕಟ್ಟಿಬಿಡಿ. ಇದನ್ನು ಮಾಡುವುದರಿಂದ ಯಾವುದೇ ಸಮಸ್ಯೆಗಳು ಆಗುವುದಿಲ್ಲ. ಮಾಡಲು ಕೆಲವು ನಿಯಮಗಳನ್ನು ಅನುಸರಿಸಿ ಮಾಡಬೇಕು. ಯಾವ ತಾರೀಕಿನ ದಿನಗಳಲ್ಲಿ ಮಾಡಬೇಕು ಅಂತಂದರೆ 3ನೇ ತಾರೀಕು ಮಾಡ್ಬೋದು, 7ನೇ ತಾರೀಕು ಮಾಡ್ಬೋದು, 15ನೇ ತಾರೀಕು, 11ನೇ ತಾರೀಕು, 21ನೇ ತಾರೀಕು. ಈ ತಾರೀಕು ದಿನಾಂಕಗಳಲ್ಲಿ ಮಾಡಿದ್ರೆ ತುಂಬಾ ಶ್ರೇಷ್ಠ ಆಗುತ್ತೆ. ಬೆಸೆ ಸಂಖ್ಯೆಯಲ್ಲಿದ್ದಾಗ ಈ ತಂತ್ರಗಳು ಬೇಗ ಫಲಿಸುತ್ತೆ. ಅಮಾವಾಸ್ಯೆ ಹುಣ್ಣಿಮೆ ದಿನಗಳು ಅತ್ಯಂತ ಪ್ರಭಾವಶಾಲಿಯಾದದ್ದು. ಇದು ಯಾವ ದಿನ ಬೇಕಾದರೂ ಬರಬಹುದು. ಇದನ್ನು ಮಾಡುವ ಮೊದಲು ಒಂದು ಇಷ್ಟಾರ್ಥ ವಶೀಕರಣ ಯಂತ್ರದ ಮಂತ್ರವನ್ನು ಗುರುಗಳು ಉಪದೇಶ ಮಾಡುತ್ತಾರೆ. ಅದಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ಅವರು ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ನೀಡುತ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.